ರಾಜ್ಯದಲ್ಲಿ ಮೆಟ್ರೋ ದರದ ವಿಚಾರ ಸಾಕಷ್ಟು ಭುಗಿಲೆದ್ದಿರುವಂಥದ್ದು. ಈ ಸಂಬಂಧ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸಂಸದರಾದಂಥ ರಾಘವೇಂದ್ರ ಅವರು ಇದ್ದಾರೆ, ಕೇಳೋಣ. ಸರ್, ಈಗ ರಾಜ್ಯದಲ್ಲಿ ಮೆಟ್ರೋ ದರ ಏರಿಕೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ನಾವೀಗ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ವಿ. ಆ ಬೆಂಗಳೂರಿನಲ್ಲಿ ಏನಾಗ್ತಿದೆ ಅನ್ನೋಕ್ಕಿಂತ ಇವತ್ತು ವಾಲ್ಮೀಕಿ ಮಹರ್ಷಿಗಳ ಹೆಸರಲ್ಲಿ ಹಬ್ಬದ ರೀತಿಯಲ್ಲಿ ಜಯಂತಿಯನ್ನು ನಮ್ಮ ಗುರುಗಳ ನೇತೃತ್ವದಲ್ಲಿ ಇವತ್ತು ನಾಳೆ ನೆರವೇರ್ತಾ ಇದೆ. ಈ ಒಂದು ಗುರುಗಳ ಒಂದು ಆಶೀರ್ವಾದದಿಂದ ನಾಳೆ ಬರುವಂಥ ಮಳೆಗಾಲ ನಮ್ಮ ರೈತರು ನೆಮ್ಮದಿಯಿಂದ ಬದುಕುವಂಥ ಒಂದು ದೊಡ್ಡ ಆಶೀರ್ವಾದ ಆಗಲಿ ಅಂತೇಳಿ ಮೊದಲಾಗಿ ಕೇಳ್ಕೊತ ಇವತ್ತು ಬೆಂಗಳೂರು ಮೆಟ್ರೋ ಬೆಲೆ ಏರಿಕೆ ವಿಚಾರದಲ್ಲಿ ಪ್ರಶ್ನೆನ ಕೇಳಿದ್ರಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಮೊನ್ನೆ ಹೋದ 3 ತಿಂಗಳ ಕೆಳಗೆ ಏರಿಕೆ ಆಗಿತ್ತು. ಮತ್ತು ಈಗ ಆಲ್ರೆಡಿ ಬೆಲೆ ಏರಿಕೆ ಆಗಬೇಕು ಅಂತ ಹೊರಟಿದ್ದಾರೆ. ಈಗ ಆಲ್ರೆಡಿ ನಮ್ಮ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಕೇಂದ್ರದ ಮಂತ್ರಿಗಳು ಸದ್ಯಕ್ಕೆ ತಡೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿನ್ನೆ ನಮ್ಮ ಆ ಭಾಗದ ಗೌರವಾನ್ವಿತ ಸಂಸತ್ ಸದಸ್ಯರಾದಂಥ ತೇಜಸ್ವಿ ಸೂರ್ಯನು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಪಾರ್ಲಿಮೆಂಟ್ ಸೆಷನ್ ಇದೆ, ನಾವೆಲ್ಲ ಎಂ ಪಿಗಳು ಎಲ್ಲರೂ ಒಟ್ಟಾಗಿ ಸೇರ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಅನಾವಶ್ಯಕ ಬೆಲೆ ಏರಿಕೆ ಆಗದ ರೀತಿಯಲ್ಲಿ ಏನು ಗಮನ ಕೊಡಬೇಕು. ನಮ್ಮ ಬೆಂಗಳೂರಲ್ಲಿ ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಸೋಮಣ್ಣ ಇದ್ದಾರೆ, ಶೋಭಾ ಮೇಡಮ್ ಇದ್ದಾರೆ, PC ಮೋಹನ್ ಇದ್ದಾರೆ. ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ನಮ್ಮ ಮಂತ್ರಿಗಳ ಗಮನಕ್ಕೆ ತಂದು, ಯಾಕೆಂದರೆ ಬೆಲೆ ಏರಿಸೋದು ಕಮ್ಮಿ ಮಾಡೋದು ಎರಡೂ ಕೂಡ ರಾಜ್ಯ ಸರ್ಕಾರಕ್ಕಿರೋದು. ಅವ್ರು ಕಳಿಸಿದಂಥ ಸ್ಲ್ಯಾಬನ್ನು ಅಪ್ರೂವಲ್ ಮಾಡಬೇಕಾದ್ರೆ ನಮ್ಮ ಕೈಲಿರೋದು. ಇವ್ರು ಏನು ಕಳಿಸೋ ಅದು ಮಾಡಬೇಕಾಗತ್ತೆ. ಅದು ಇದು ಆಗದ ರೀತಿ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ. ಮುಂದೇನಾಗುತ್ತೆ ಅಂತ ನೋಡ್ಕೊಂಡು ನಾವು ಡಿಸಿಷನ್ ಕೊಡ್ತೀವಿ. ಕೇಂದ್ರದ ಮೇಲೆ ಕೈ ತೋರಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಮಾಡಿದೆ ಅಂತ. ಸರ್, ಸ್ಪಷ್ಟವಾಗಿ ಈ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಸ್ನೇಹಿತರು ಪ್ರತಿ ಸತಿನೂ ಹಾಗೆ, ಅವರಿಗೆ ಎಲ್ಲ ವಿಚಾರದಲ್ಲೂ ಹಾಗೆ. ಈ ಉದಾಹರಣೆಗೆ ಮನ್ರೇಗಾ ನರೇಗಾ ಬಗ್ಗೆ ಚೆನ್ನಾಗಿ VB ರಾಮ್ಜಿ ಚರ್ಚೆ ಆಗ್ತಾ ಇದೆ. ಮಾಡಿರೋದೇನು 100 ದಿನ ಇರೋದು 125 ದಿನ ಮಾಡಿದ್ದಾರೆ. ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ ಅವರಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಅವ್ರಿಗೆ ಕೊಡುವಂಥ ಕೂಲಿಯನ್ನು ವಿತಿನ್ ಎ ವೀಕಲ್ಲಿ ಅವ್ರಿಗೆ ಕೊಡಬೇಕಂತ ಹೊಸ ಕಾನೂನು ತಂದಿದ್ದಾರೆ. ಭ್ರಷ್ಟಾಚಾರ JCB ಮೊದಲು ತೆಗಿತಾ ಇದ್ರು, ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರಪ್ಪ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ. ನಿನ್ನೆ ಸರ್ಕಾರದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕೃಷಿ ಯಾವುದೋ ಒಂದು ಕಾರ್ಯಕ್ರಮ ಗೌರವಂತ ಮುಖ್ಯಮಂತ್ರಿಗಳು ಆ ವೇದಿಕೆ ಮೇಲೆ ಪ್ರಧಾನಮಂತ್ರಿಗಳು ಘೋಷಣೆ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ವಿರೋಧ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಇನ್ನಾದರೂ ಬಿಟ್ಟು ನೈಜ ಸತ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು. ನಮ್ಮ ವಾಲ್ಮೀಕಿ ಸಮಾಜದ ಇಷ್ಟು ದೊಡ್ಡ ಮೊತ್ತ ಇವತ್ತು ನಮಗೆ ನಿಗಮದ ಮುಖಾಂತರ ಖರ್ಚು ಮಾಡ್ತಾ ಇದ್ವಿ. ಇವತ್ತೆಲ್ಲದೂ ಕೂಡ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಆಗ್ತಾಯಿದೆ ಅಂತೇಳಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಇಲ್ಲಿ ಅನೇಕ ಹಿಂದುಳಿದ ವರ್ಗದ ಸಮಾಜ ಬಂಧುಗಳಿಗೆ ಅದು ಬೋರ್ವೆಲ್ ಇರ್ಬೋದು, ಇನ್ನೊಂದಕ್ಕಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ನಿಂತು ಹೋಗಿದ್ದಾವೆ. ಶಾಸಕರು ಅಲ್ಲೊಂದು ಇಲ್ಲೊಂದು ಎರಡು ಕೊಡುವಂಥ ಕೆಲಸಗಳು ಆಗಿದೆ. ಹಾಗಾಗಿ ಇನ್ನಾದರೂ ಕೂಡ ಪ್ರಾಮಾಣಿಕವಾಗಿ ಏನು ಹೇಳಿದ್ರು ಆ ರೀತಿ ನಡ್ಕೊಳ್ಬೇಕು ಅನ್ನೋದು ನಾವು ಒತ್ತಾಯನ ಮಾಡ್ತೀನಿ ಸರ್. ಕುರ್ಚಿ ಕದನದಲ್ಲಿ ಅಂದರೆ ಕುರ್ಚಿ ಒಂದು CM ಸ್ಥಾನದ ಫೈಟ್ನಲ್ಲಿ ಜನರಿಗೆ ಅನ್ಯಾಯ ಆಗ್ತಿದೆ ಅಂತ ಕಾಣ್ತಿದೆ. ನಾನು CM DCM ಪಾಪ ಅವರು ಗೊಂದಲದಲ್ಲಿ ಫಸ್ಟ್ 1 ವರ್ಷ ಪರವಾಗಿಲ್ಲ, ಆಮೇಲೆ ಬರೀ ಈ ಗೊಂದಲದಲ್ಲೇ ಇದಾಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯನವ್ರ ಮಗನೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಹೈಕಮಾಂಡ್ ಯಾರು ಅಂತ ಯತೀಂದ್ರ ಅಂತ ಅವ್ರು ಒಪ್ಕೊಂಡಾಗಿದೆ. ಇನ್ನು ನಾವೆಲ್ಲ ಹೊರಗಡೆ ನಮಗೇನಾಗಬೇಕಾಗಿದೆ, ಈಗ ಅವರೇ ಒಪ್ಕೊಂಡಾಗಿದೆ. ಈಗ ಇನ್ನಾದರೂ ಕೂಡ ಈ ಒಳಜಗಳನ್ನ ಬಿಟ್ಟು ಒಂದು ಒಳ್ಳೆ ರೀತಿಯಂಥ ಒಂದು ಸರ್ಕಾರವನ್ನು ನಡೆಸಬೇಕು. ಇನ್ನು ಉಳಿದಂತೆ 2 ವರ್ಷ, ಯಾಕಂದರೆ ಬಿಸಿಲು ತುಂಬ ಇದೆ, ನೀರಿನ ಹಾಹಾಕಾರ ಶುರುವಾಗಿದೆ, ನೀರಾವರಿ ಯೋಜನೆಗಳು ಬೇಕಾಗಿದೆ ನಮಗೆ. ಈ ದಿಕ್ಕಲ್ಲಿ ಸರ್ಕಾರ ಕಾರ್ಯಕ್ರಮಗಳು ಕೊಡಬೇಕು ಅಂತ ಒತ್ತಾಯನ ಮಾಡ್ತೀವಿ ಸರ್. ಈಗ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂದರೆ BJPಯ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗಿದೆ. 19ಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ಚರ್ಚೆ ನಡೀತೆ ಅಂತ ಕಿವಿ ಮಾತು ಕೇಳಿ ಬರ್ತಿದೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ಪಾಪ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಷ್ಟೇ, ಅದಕ್ಕೋಸ್ಕರ ಉತ್ತರ ಕೊಡಬೇಕು. ನಮ್ಮ ಸಂಘಟನೆ ಆ ಥರ ಇಲ್ಲ ಸರ್. ಒಮ್ಮೆ ರಾಜ್ಯಾಧ್ಯಕ್ಷರಾದರೆ ಅದಕ್ಕೆ 3 ವರ್ಷ ಅವಧಿ, ಅಥವಾ ಅವ್ರು ಎಲ್ಲರೂ ಹೇಳ್ತಾ ಎಲ್ಲರಿಗೂ ಅವಧಿ ಇರುತ್ತೆ. ಹಾಗಾಗಿ ಒಂದ್ಸತಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದ್ಮೇಲೆ ಸಂಘಟನೆ ಒಳ್ಳೆ ಕೆಲಸ ಮಾಡ್ತಿದೆ. ಒಳ್ಳೆ ವಿರೋಧ ಪಕ್ಷ ಹೋರಾಟವನ್ನು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಕಾರಣಕರ್ತಾದ ವ್ಯಕ್ತಿ ರಾಜೀನಾಮೆ ಕೊಡುವಂಥ ಸ್ಥಿತಿ ಬಂತು. ಇದೆಲ್ಲದೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಏನು ಸಂಸದ ರಾಘವೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ಹರಿಹರ.